ಯಾವುದೇ ರೀತಿಯ ಅನರ್ಥಗಳಾಗಲಿ ಯಾವುದೇ ರೀತಿಯ ಅನ್ಯಥಾ ಕಾರ್ಯಗಳಾಗಲಿ ನಡೆಯುವುದಿಲ್ಲ. ಪ್ರಾರಂಭದಿಂದಲೇ ಈ ಗಣೇಶೋತ್ಸವಕ್ಕೆ ನಾನು ಭಾಗಿಯಾಗಿ ಇವತ್ತಿಗೆ 41 ವರ್ಷ ಆಯಿತು. ಸಾಧಾರಣ ಸ್ಲ್ಯಾಬ್ ಮುಟ್ಟ ಆದುಂಡು, ಸ್ಲ್ಯಾಬ್ದ ಮೇಲೆ ನಡ್ತೊಂದುಂಡು. ಚೌತಿಗೆ ಒಂಜಿ ಜಾಗದ ಪಡುವಂಥ ಒಂಜಿ ತೀರ್ಮಾನ ಮಾಡ್ತದೆ, ಅದಕ್ಕೆ ಜಾಗದ ಎತ್ತಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನೇಶ್ವರನನ್ನು ಮನಸ್ಸ ವಂದಿಸುತ್ತಾ ನಮ್ಮ ಕ್ಷೇತ್ರದ ಆರಾಧ್ಯರಾದಂತಹ ಶ್ರೀ ಪಂಚಲಿಂಗೇಶ್ವರ ದೇವರ ಹಾಗೂ ಮಲರಾಯ ದೈವಗಳಿಗೆ ಪೊಡಮಾಡುತ್ತಾ ಸುಮಾರು 1983ನೇ ಇಸವಿಯಲ್ಲಿ ನಮ್ಮ ಸಾರ್ವಜನಿಕ ಬಂಧುಗಳೆಲ್ಲ ಸೇರಿಕೊಂಡು ನಮ್ಮ ಹಿಂದೂ ಸಂಘಟನೆಯನ್ನು ಬಲಪಡಿಸಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಮುಳಿಗದ್ದೆ ಹೆದ್ದಾರಿ ಶಾಲೆಯಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕವಾಗಿ ಪ್ರತಿ ವರ್ಷವೂ ಕೂಡ ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಆಚರಿಸುವಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೆವು. ಹಾಗೆ ಈ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕೇವಲ ಉತ್ಸವಕ್ಕೆ ಮಾತ್ರ ಸೀಮಿತವಲ್ಲ, ನೊಂದು ಬೆಂದವರ ಅವರ ಒಂದು ವಿಚಾರಣೆ ಮಾಡುವುದು, ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದು, ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಒಂದು ಸಂಘಟನೆಯನ್ನು ಬಲಪಡಿಸುವುದು, ಸಾರ್ವಜನಿಕವಾಗಿ ನಾವೆಲ್ಲ ಒಂದಾಗಿ ಸೇರಿಕೊಂಡು ಸಹೋದರತ್ವವನ್ನು ಬೆಳೆಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾರ್ವಜನಿಕ ಗಣೇಶೋತ್ಸವವನ್ನು ನಾವು ಪ್ರಾರಂಭಿಸಿದ್ದೆವು. ಹಾಗೆ ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ಇದು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದೆ. ಮಾತ್ರವಲ್ಲ, ನಮ್ಮ ಈ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಗಣೇಶ ಬಹಳ ಕಾರಣಿಕವಾದಂಥ ಒಂದು ದೇವರಾಗಿದ್ದಾರೆ. ಯಾಕೆಂತೇಳಿದರೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಪ್ರಾರಂಭವಾದ ಮರುವರ್ಷವೇ ಭಕ್ತ ಬಂಧುಗಳೆಲ್ಲ ತಮ್ಮ ಇಷ್ಟಾರ್ಥವನ್ನು ಈಡೇರಿಸುವ ದೃಷ್ಟಿಯಿಂದ ವಿವಿಧ ರೀತಿಯ ಹರಕೆಗಳನ್ನಿಲ್ಲಿ ಒಪ್ಪಿಸಿ ತಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಿಕೊಳ್ತಾ ಇದ್ದಾರೆ. ಇದರಿಂದಾಗಿ ವರ್ಷದಿಂದ ವರ್ಷಕ್ಕೆ ಜನಸಂದಣಿಯಲ್ಲಿ ಹೆಚ್ಚಾಗ್ತಾ ಉಂಟು. ಮಾತ್ರವಲ್ಲ, ನಮ್ಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಹಬ್ಬ ಅಂತೇಳಿದರೆ ಯಾವುದೇ ರೀತಿಯ ಅನರ್ಥಗಳಾಗಲಿ ಯಾವುದೇ ರೀತಿಯ ಅನ್ಯಥಾ ಕಾರ್ಯಗಳಾಗಲಿ ನಡೆಯುವುದಿಲ್ಲ. ಎಲ್ಲರೂ ಸೇರಿಕೊಂಡು ಬಹಳ ಶ್ರದ್ಧಾಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ 41 ವರ್ಷಗಳಲ್ಲಿಯೂ ಕೂಡ ಇಷ್ಟರವರೆಗೆ ನಮ್ಮ ಮೆರವಣಿಗೆಯಲ್ಲಿ ಆಗಲಿ ಅಥವಾ ಈ ಸಾರ್ವಜನಿಕ ಈ ಕಾರ್ಯಕ್ರಮದಲ್ಲಾಗಲಿ ಯಾವುದೇ ಒಂದು ರೀತಿಯ ತೊಂದರೆಗಳು, ಸಮಸ್ಯೆಗಳು ಅಥವಾ ಸಾರ್ವಜನಿಕರಿಂದಾಗಲಿ ಹೊರಗಿನವರಿಂದಾಗಲಿ ಯಾವುದೇ ಸಮಸ್ಯೆಗಳು ಬಂದದ್ದಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದರೆ ಮಹಾಗಣಪತಿಯ ಆ ಒಂದು ಕೃಪೆ ಅಂತ ನಮ್ಮ ಒಂದು ಭಾವನೆ. ಹಾಗೆ 41ನೇ ವರ್ಷ ಈ ವರ್ಷ ನಾವು ಇದನ್ನು ಆಚರಿಸ್ತಾ ಇದ್ದೇವೆ. 41 ವರ್ಷಗಳಲ್ಲಿ ನಿರಂತರ ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಇದು ಬಹಳ ವಿಜೃಂಭಣೆಯಿಂದ ಸುಮಾರು 5,000 to 6,000 ಜನರು ಇಲ್ಲಿ ಬಂದು ಸೇರ್ತಾರೆ. ಬೆಳಿಗ್ಗೆ ಪ್ರಾರಂಭವಾದಂಥ ಕಾರ್ಯಕ್ರಮ ಬೆಳಿಗ್ಗೆ ಸಾಧಾರಣ ಒಂದು 8:45 ಗಂಟೆಗೆ ಗಣಪತಿ ದೇವರ ಪ್ರತಿಷ್ಠೆ ಆಗ್ತದೆ. ಆಮೇಲೆ ಪಂಚಲಿಂಗೇಶ್ವರ ಭಜನಾ ಸಂಘದವರಿಂದ ಭಜನೆ, ಇದು ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬಂದಂಥ ಒಂದು ರೀತಿ. ಭಜನೆ ಆದ ಮೇಲೆ ಇಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು, ಮಕ್ಕಳ ಜ್ಞಾನವನ್ನು ವೃದ್ಧಿಸುವ ದೃಷ್ಟಿಯಿಂದ ವಿವಿಧ ಸ್ಪರ್ಧೆಗಳನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸಣ್ಣ ಮಕ್ಕಳಿಂದ ಹಿಡಿದು LP ವಿಭಾಗದಿಂದ ಹೈಸ್ಕೂಲು, UP ವಿಭಾಗ ಹಾಗೂ ಸಾರ್ವಜನಿಕರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿವಿಧ ಸ್ಪರ್ಧೆಗಳು, ಸೂರ್ಯ ನಮಸ್ಕಾರ ಆಗಿರ್ಬೋದು, ರಸಪ್ರಶ್ನ ಸ್ಪರ್ಧೆ ಆಗಿರ್ಬೋದು, ಆಮೇಲೆ ರಂಗವಲ್ಲಿ ಸ್ಪರ್ಧೆ, ಮಡಿಕೆ ಒಡೆಯುವ ಸ್ಪರ್ಧೆ, ಸಂಗೀತ ಕುರ್ಚಿ, ಲಿಂಬೆ ಚಮಚ, ಈ ರೀತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಹಿತವಾದಂತಹ ಯಾವ ಸ್ಪರ್ಧೆಗಳಿವೆಯೋ ಅವರ ಮಾನಸಿಕ ಸ್ಥಿತಿಯನ್ನು ಉತ್ತಮಪಡಿಸುವಂಥ ಹಲವು ಸ್ಪರ್ಧೆಗಳನ್ನು ನಾವು ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದೀಗ 41ನೇ ವರ್ಷಕ್ಕೆ ಕಾಲಿಟ್ಟಂಥ ನಮ್ಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಒಂದು ಅದ್ಭುತವಾದಂಥ ಕಾರ್ಯಕ್ಕೆ ನಾವು ಹೊರಟಿದ್ದೇವೆ. ಯಾಕೆಂತ ಹೇಳಿದರೆ ಕೆಲವು ವರ್ಷಗಳ ಹಿಂದೆ ನಾವೊಂದು 3 ಎಕರೆ 13 ಸೆನ್ಸ್ ಸ್ಥಳವನ್ನು ಊರವರ ಹಣದಿಂದ ನಾವೆಲ್ಲ ಕಲೆಕ್ಷನ್ ಮಾಡಿಕೊಂಡು ಆ ಉಳಿದಂಥ ಹಣದಿಂದ ಈ ಒಂದು ಬೃಹತ್ಕಾರವಾದಂಥ ಒಂದು ಸ್ಥಳವನ್ನು ಖರೀದಿ ಮಾಡಿದ್ದೇವೆ. ಅದು ಶ್ರೀ ಗಣೇಶನ ಕರುಣೆ ಅಂತ ಹೇಳಿದರೆ ಹೆಚ್ಚಾಗಲಿಕ್ಕಿಲ್ಲ. 3.25 ಎಕರೆ ಸ್ಥಳವನ್ನು ನಾವೀಗ ಖರೀದಿ ಮಾಡಿದ್ದೇವೆ. ಆ ಖರೀದಿ ಮಾಡಿದಂಥ ಸ್ಥಳದಲ್ಲಿ ಒಂದು ಭವ್ಯವಾದ ಗಣೇಶನ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿಕೊಂಡು ಹಲವಾರು ವರ್ಷಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆ ನಮ್ಮೆಲ್ಲರ ಕನಸು ಈಗ ನನಸಾಗುತ್ತಾ ಇದೆ ಎಂಬುದೊಂದು ಬಹಳ ಸಂತೋಷದ ವಿಚಾರ. ಇದೀಗಲೇ ನಮ್ಮ ಖರೀದಿ ಮಾಡಿದಂಥ ಸ್ಥಳದಲ್ಲಿ ಬೃಹತ್ತರವಾದಂಥ ಒಂದು ಗಣೇಶನ ಮಂದಿರ ಇವತ್ತು ತಲೆ ಎತ್ತುತ್ತಾ ಇದೆ. ಅದರ ಅಭಿವೃದ್ಧಿ ಆಗುತ್ತಾ ಉಂಟು. ಆ ಸ್ಥಳವನ್ನೆಲ್ಲ ಸಮತಟ್ಟು ಮಾಡಿ ಅಲ್ಲಿ ಬೇಕಾದಂಥ ಬೋರ್ವೆಲ್ ತೆಗೆದು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಬೇಕಾದಷ್ಟು ನೀರಿದೆ. ಗಣೇಶನ ಕೃಪೆಯಿಂದ ಸುಮಾರು 4 ಇಂಚಷ್ಟು ನೀರು ನಮಗೆ ಬೋರು ತೆಗೆಯುವಾಗ ಸಿಕ್ಕಿದೆ. ಆ ನೀರನ್ನು ಸದುಪಯೋಗಪಡಿಸ್ತಾ ಇದ್ದೇವೆ. ಕೇವಲ ಸಾರ್ವಜನಿಕ ಗಣೇಶೋತ್ಸವ ಮಾತ್ರ ಅಲ್ಲ, ಪರ ಊರಿನ ಭಕ್ತ ಬಂಧುಗಳು ನೀರಿಲ್ಲದೆ ಬಂದವರಿಗೆ ನಾವು ಅದನ್ನು ಹಂಚುತ್ತಾ ಇದ್ದೇವೆ. ಹಾಗೆ ಬೇಸಿಗೆಯಲ್ಲಿ ಆ ನೀರು ಬೇರೆ ಬೇರೆ ಮನೆಗಳಿಗೆ ಒಂದು ಗಣೇಶನ ತೀರ್ಥದ ರೂಪದಲ್ಲಿ ಇವತ್ತು ತಲುಪುತ್ತಾ ಇದೆ. ಇದು ಬಹಳ ಒಂದು ಸಂತೋಷದ ವಿಚಾರ.
ಅದರ ಜೊತೆಗೆ ಈಗ 41ನೇ ವರ್ಷ ಬರುವ ವರ್ಷಕ್ಕಾಗುವಾಗ ಈ ಒಂದು ಬೃಹತ್ತರವಾದಂಥ ಗಣೇಶನ ಮಂದಿರ ಆ ಒಂದು ಕಟ್ಟಡ ನಿರ್ಮಾಣ ಆಗಿ ಅದರಲ್ಲೇ ನಾವು ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡಬೇಕೆಂಬಂಥ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ. ಈ ಒಂದು ಉದ್ದೇಶಕ್ಕೆ ಶ್ರೀ ಮಹಾಗಣಪತಿ ನಮಗೆಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಜೊತೆಗೆ ಸುಮಾರು 75 ಲಕ್ಷದಷ್ಟು ಖರ್ಚು ಬೇಕಾಗಬಹುದೆಂದು ನಾವೆಲ್ಲ ಅಂದಾಜು ಮಾಡಿದ್ದೇವೆ. ಸೂಕ್ತವಾದಂತಹ ವ್ಯಕ್ತಿಗಳನ್ನು ಹಿಡಿತಾ ಇದ್ದೇವೆ. ಹಾಗೆ ಇದೀಗಲೇ ಹಲವು ರೀತಿಯಲ್ಲಿ ಹಲವು ವಿಧದಲ್ಲಿ ಇದಕ್ಕೆ ಉದಾರ ಧನ ಸಹಾಯ ಹರಿದು ಬರ್ತಾ ಇದೆ. ನಿಜವಾಗಿ ಕೂಡ ಗಣೇಶನ ಕೃಪೆ ಅಂತ ಹೇಳಿದರೆ ಹೆಚ್ಚಾಗಲಿಕ್ಕಿಲ್ಲ. ಹಾಗೆ ಆ 75 ಲಕ್ಷ ಹಣವನ್ನು ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಈ ಒಂದು ಧನ ಸಂಗ್ರಹಕ್ಕೆ ಊರ ಪರವೂರ ಭಕ್ತಾಭಿಮಾನಿಗಳು ತುಂಬು ಹೃದಯದ ಧನ ಸಹಾಯವನ್ನು ಕೊಟ್ಟು ಈ ಒಂದು ಉತ್ತಮವಾದ ಗಣೇಶ ಮಂದಿರ ಬರುವ ವರ್ಷಕ್ಕೆ ನೆಲೆ ನಿಲ್ಲುವಂತೆ ಮಾಡಬೇಕು. ಉತ್ತಮವಾದಂಥ ಗಣೇಶ ಮಂದಿರದಲ್ಲಿ ನಮ್ಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಬರುವ ವರ್ಷ ಅಲ್ಲಿ ನಡೆಸುವಂತೆ ಆ ವಿಘ್ನೇಶ್ವರನು ನಮಗೆಲ್ಲರಿಗೂ ಕೂಡ ಹರಸಬೇಕು. ನಮ್ಮ ಗ್ರಾಮ ದೇವರುಗಳು ದೈವಗಳೆಲ್ಲವೂ ಕೂಡ ನಮಗೆ ಹರಸುವ ಮೂಲಕವಾಗಿ ಒಂದು ಒಳ್ಳೆಯ ಭವ್ಯವಾದಂಥ ದಿವ್ಯವಾದಂಥ ಒಂದು ಮಂದಿರ ನಿರ್ಮಾಣ ಆಗಬೇಕೆಂಬುದು ನಮ್ಮೆಲ್ಲರ ಹಂಬಲ. ನಮ್ಮೆಲ್ಲರ ಆಶೆಗಳನ್ನು ಆ ಶ್ರೀ ಮಹಾಗಣಪತಿ ಮಧುರ ಮಹಾಗಣಪತಿ ಈಡೇರಿಸ್ತಾನೆ ಎಂಬಂತಹ ಭರವಸೆಯೊಂದಿಗೆ ನಾವು ಮುನ್ನಡೆಯುತ್ತಾ ಇದ್ದೇವೆ. ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯವನ್ನು ಕೊಟ್ಟು ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಉತ್ತಮವಾದಂಥ ಗಣೇಶ ಮಂದಿರ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂಬುದಾಗಿ ಈ ಮೂಲಕ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಬಾಯಾರಿನ ಗಣೇಶನ ಮೂರ್ತಿಗೆ ವಂದಿಸ್ತಾ ಹಾಗೂ ಇಲ್ಲಿಯ ಪಂಚಲಿಂಗೇಶ್ವರ ದೇವರು ಮಲರಾಯ ದೇವಗಳು ಮತ್ತು ನಮ್ಮ ಹತ್ತಿರವಿರುವ ಗುಡ್ಡಮನೆ ಧೂಮಾವತಿ ಮತ್ತು ಈ ದೈವಗಳಿಗೆ ವಂದಿಸ್ತಾ 1983ರಲ್ಲಿ ಇದು ಬಹುಶಃ ಈ ಗಣೇಶೋತ್ಸವಕ್ಕೆ ಕಾರಣ ನನ್ನ ಅಮ್ಮ ಮತ್ತು ಅಪ್ಪ. ಅವರು ಈ ಪೇಟೆಗೆಲ್ಲ ಹೋಗುವಾಗ ಭಾರಿ ಕಷ್ಟ ಆಗ್ತಿತ್ತು. ಆ ಸಮಯದಲ್ಲಿ ಅವರು ತಂದೆ ಮತ್ತು ತಾಯಿ ಕೂತು ಯೋಚನೆ ಮಾಡುವಾಗ ಇದು ಒಂದು ನಾವು ನಮ್ಮ ಊರಿನಲ್ಲಿಯೂ ಗಣೇಶೋತ್ಸವ ಮಾಡಿದರೆ ಹೇಗೆ ಅಂತೇಳಿ ಅವರ ಅಭಿಪ್ರಾಯ. ಆ ಸಮಯದಲ್ಲಿ ನಮ್ಮ ಗೋಪಾಲಕೃಷ್ಣ ಭಟ್ಟು ಮಗುವಣ್ಣ, ಈಗ ಅವರು ದಿವಂಗತರಾಗಿದ್ದಾರೆ, ಹಾಗೂ ರಮಣನಾಥ ಭಂಡಾರಿ ಮತ್ತು ಜಗದೀಶ್ ಶೆಟ್ಟಿ ಕಲ್ಲಗದ್ದೆ ಇವರು ಸೇರಿ ಇಲ್ಲಿ ಮತ್ತು ಇಲ್ಲಿನ ರಮಣನಾಥ ಭಂಡಾರಿ ಮತ್ತು ಕೆಲವು ವ್ಯಕ್ತಿಗಳು ಸೇರಿ ಈ ಗಣೇಶೋತ್ಸವ ಪ್ರಾರಂಭ ಆಗಲಿಕ್ಕೆ ಕಾರಣ. ಅದಕ್ಕೆ ನಾನು ಕೂಡ ಪ್ರಾರಂಭದಿಂದಲೇ ಈ ಗಣೇಶೋತ್ಸವಕ್ಕೆ ನಾನು ಭಾಗಿಯಾಗಿ ಇವತ್ತಿಗೆ 41 ವರ್ಷ ಆಯಿತು. ಅದಕ್ಕೋಸ್ಕರ ಭಾಳ ಒಂದು ಪ್ರಯತ್ನ ಪಟ್ಟು ಈ ಸ್ಥಿತಿಗೆ ತಲುಪಿದೆ ಇವತ್ತು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ಇಲ್ಲಿನ ಪರ ಊರ ಅಂದರೆ ನಾವು ಕಲಶನಿಗೆ ಸುಮಾರು ಹಳ್ಳಿ ತಿರುಗಿದ್ದೇವೆ. ಅದರ ಫಲವಾಗಿ ಈ ಮಂದಿರ ನಿರ್ಮಾಣಕ್ಕೋಸ್ಕರ ಗುಡ್ಡೆಮನೆ ಅದು ಯಾವುದೋ ಅನ್ಯಮತೀಯರಿಗೆ ಹೋಗುವ ಸ್ಥಳ ಆಗಿತ್ತು. ಅದು ಅದೃಷ್ಟವಶಾತ್ ಆ ದಿವಸ ಏನೋ ನಮ್ಮ ಜಾಗ್ರತೆಯಿಂದ ನಮ್ಮ ಕೈಗೆ ಬಂದು ಆ ಸ್ಥಳ ತಲುಪಿದೆ. ಅದೊಂದು ಭಾಳ ಒಂದು ಸಂತೋಷದ ವಿಚಾರ. ಇಲ್ಲದ್ರೆ ಆ ಸ್ಥಳ ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಈ ಗಣೇಶ ಮಂದಿರವ ಸ್ಥಳ ಆಗುವ ಸಂಶಯ ಇತ್ತು. ಆದ್ದರಿಂದ ಈ ಗಣೇಶೋತ್ಸವ ಮಂದಿರಕ್ಕೆ ಭಾಳ ಒಂದು ದೊಡ್ಡದಾದ ಒಂದು ವ್ಯವಸ್ಥೆ ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆ ಹಣದ ಎಲ್ಲ ಇನ್ನೂ ನಾವು ಒಟ್ಟಾಗಿ ಹೋಗಬೇಕು. ಅವರು ಹೇಳಿದಾಗೆ ಶೇಖರ ಮಾಸ್ಟರ್ ಹೇಳಿದಾಗ ಒಂದು 75 ಲಕ್ಷ ಖರ್ಚು ಬೇಕಾಗ್ತದೆ. ಮತ್ತು ಈ ಮಂದಿರ ಆದ ಮೇಲೆ ಮುಂದೆ ಕೆಲವು ನಮ್ಮ ಯೋಜನೆಗಳಿವೆ. ಅದನ್ನು ಈಗ ಪ್ರಸ್ತುತಪಡಿಸಲಿಕ್ಕೆ ಭಾಳ ಕಷ್ಟ. ಅಂದರೆ ಕೆಲವು ಯೋಜನೆಗಳಿವೆ. ಒಂದು ಪಾಪದವರಿಗೆಲ್ಲ ಒಂದು ಮದುವೆಗೆ ವ್ಯವಸ್ಥೆಯ ಒಂದು ಸಣ್ಣ ಖರ್ಚಿನಲ್ಲಿ ಕೊಡುವ ಒಂದು ನಮ್ಮ ಇದುಂಟು ಅಭಿಲಾಷೆ. ಅದೆಲ್ಲ ನೆರವೇರಿತು ಅಂತೇಳಿ ನಾನು ಭಾವಿಸ್ತೇನೆ. ನಮಸ್ಕಾರ. ದುಂಬತ್ತವಾದ ಗ್ರಾಮದ ದೇವೇರಣ್ಣ ಗ್ರಾಮದ ದೈವಣ್ಣ ಸ್ತುತಿತ್ತೊಂದು ಅಂಚನೆ ಗಣಪತಿ ದೇವೇರಣ್ಣ ದುಂಬು ದೇವಣ್ಣ ದಾನದ ಪಂಡ ಈ ಚೌತಿ ದುಂಬುದ ಹಿರಿಯಾಕಲು ಭಾರಿ ಬಂಗೋಡು ಭಾರಿ ಕಷ್ಟೋಡು ಮೂಳು ಉಂಡು ಮಲ್ತೇರು. ಈ ಸರ್ತಿಗೆ 41ನೇ ವರ್ಷದ ಗಣೇಶೋತ್ಸವದ ಚೌತಿ ನೆಕ್ಕುದುಂಬು. ಈ ಚೌತಿನ ನೆಕ್ಕುದುಂಬದ ಹಿರಿಯಾಕಲು ಈ ಬಾಯಾರಡು ಒಂಜಿ ಚೌತಿ ಮಲ್ಪೋಡು ಹಿಂದೂಗಳನ್ನ ಒಂಜಿ ಸಂಘಟನೆ ಆವಡು ಹಿಂದೂಗಳು ಮಾತ್ರ ಒಟ್ಟಾವಡು ಆ ಒಂಜಿ ಉದ್ದೇಶಡು ಮುಲ್ಪ ಪ್ರತಿಷ್ಠೆ ಮಲ್ತದು ಇತ್ತೆ ದುಮ್ಮು ನಡತೊಂದುಂಡು. ಆಂಡ ಸುರೂಟೆ ಮೂಲು ಸಾಲೆಡ್ ಜಾಗ ಇಜ್ಜಾಂದ ನಡೆದಾದ ಸಾಲೆಡ್ ಸುರು ಮಲ್ತೇರು. ಸಾಲೆಡ್ ಸುರು ಮಲ್ತದು ಮತ್ತು ಅಭಿವೃದ್ಧಿ ಆದ ಇಡೀ ಊರು
ಪರವೂರು ದೂರ ದೂರದಾಗಲು ಸೇರಿದ నేను ಭಾರಿ ಪೊರ್ಲು ಮಲ್ತೀರಿ ಅವತ್ತಂದೆ ನೆಕ್ ಕೆಲವು ಪಟ್ಟ ಪರಕೆಲು ದೇವರಿಗೆ ಅಕ್ಲನ ಕಷ್ಟನು ಪಂಡದು ಅಕ್ಲನ ಕಷ್ಟ ನಿವಾರಣೆ ಆಗ್ತದೆ ಅಂಚಾದ ಪುನಃ ಅಕ್ಲನ ಇಷ್ಟ ಈಡೇರ್ನಕ್ಕೆ ಬಡದು ಬಂಗಾರ ಏತೋ ಪರಕೆ ಬೈದಂಡು ಅಂಜನೆ ಏತು ಬೊಲ್ಲಿ ಪರಕೆ ಬೈದಂಡು ಏತೇತೋ ಅಕ್ಲನ ಸೇವೆಯನ್ನು ಮಲ್ತೊಂದುಳ್ಳೇರು ಅಂಚ ಈ ಊರದ ಮಾತ್ರೆಗಳ ಈ ಸಮಿತಿದಾಗಲೇ ಒಂದು ಆಲೋಚನೆ ಎಂಜಿನ ನಂಡ ಇಂಚನೆ ಕ್ರಮೇಣ ಸಾಲೆಡ್ ಸರಕಾರದ ಅನುಮತಿ ಒಂಜಿ ವೇಳೆ ಸಾಲೆಡ್ ಚೌತಿ ಮಲ್ಪೆರ ಬಲ್ಲಿ ಅಂಚಿತ್ತನ ವಿಷಯ ದಾದಾನ್ಲ ಒಂಜಿ ಔಪಚಾರಿಕವಾದ ಬತ್ತಂಡ ತೊಂದರೆ ಅವು ಅಂಚಾದ ಎಂಕ್ಲ ಸಮಿತಿದಾಗಲು ಒಂಜಿ ತೀರ್ಮಾನ ಮಲ್ತದು ಚೌತಿಗೆ ಒಂಜಿ ಜಾಗದ ಪಡುವಂಥ ಒಂಜಿ ತೀರ್ಮಾನ ಮಲ್ತದು ಅದಕ್ಕೆ ಜಾಗದ ಎತ್ತಂಡು ಆ ಜಾಗದ ಬಂಡ ಅವು ಅನ್ಯ ಮತೀಯರಿಗೆ ಪೋಪುಣಂಚಿನ ಜಾಗ ಐನ ನಮ್ಮ ಹಿಂದುಲೆಗೆ ಆ ಜಾಗನ ದೆತ್ತೊಂಡು ಬಂಡದು ನಮ್ಮ ಗಮನಗೂ ಬರಂದ ಲೆಕ್ಕನೆಗೆ ಅನ್ಯ ಮತೀಯರಿಗೆ ಒಪ್ಪಂದ ಆದಿತ್ತಂಡು ಅಂಚಾದ ಪುನಃ ಎಂಕ್ಲ ಸಮಿತಿಗೆ ಆಯ್ನಾತ್ ಶೀಘ್ರಡೆ ಎಂಕ್ಲಿಗೆ ಅವು ಮನದಟ್ಟಂಡು ಅಪಗಣೆ ಆಯ್ತಾ ಸಂಬಂಧಪಟ್ಟ ಪದಾಧಿಕಾರಿನಕಲು ಕಮಿಟಿದಾಕಲು ಊರದಾಕಲು ಆ ಅನ್ಯ ಮತಕ್ಕೆ ಪೋಪುಣಂಚಿತನ ಆ ಒಂಜಿ ಜಾಗನ ಮಾತ್ಯರ್ನ ಊರ್ದಾಕಲ್ನ ಪರ ಊರ್ದಾಕಲ್ನ ಮಾತ್ಯರ್ನ ಒಂಜಿ ಸಮ್ಮುಕೊಡು ಅಕಲ್ನ ಒಂಜಿ ಉತ್ತೇಜನೋಡು ಆ ಜಾಗನ ಅಲ್ಪ ಪರ್ಚೇಸ್ ಮಾಡ್ತದೆ ಅಂಕಲ್ ದೆತ್ತೊಂಡ ಸಮಿತಿಗೆ ಅವಳು ಬೋರ್ದೆತ್ತ ಎಡ್ಡೆ ನೀರುಂಡು ಅಂಚನೆ ಅವು ಕಾಲಕ್ರಮೇಣದಾದ ದಾದನ ಒಂಜಿ ಜಂಜಾಟೋಡ್ದಾದ ಐತ ಕೆಲಸ ಎಂಕಲ್ ಪಿದಾಡ್ ನಾವು ಸ್ಥಗಿತ ಆದ ಕೆಲವು ವಿವಾದಗಳು ಬತ್ತಂಡ ಇಟ್ಟು ಬತ್ತದ ಅಡು ಕೆಲವು ಕೋರ್ಟ್ ಕಚೇರಿಗೆ ಪೋಪುಣಂಚಿನ ವ್ಯವಸ್ಥೆಲ್ಲ ಆಂಡು ಅಂಚಾದ ಪುನಗ ಕೋರ್ಟ್ ಕಚೇರಿ ನಲ್ತದು ಅದಕ್ಕೆ ಭಂಗ ಬತ್ತದು ಐನ ಸಮಿತಿಗೆ ಕಣ್ಣೋಡುವ ಉದ್ದೇಶಡು ಸಮಿತಿಗೆ ಎಂಚಾನ್ಲ ಗಣಪತಿನ ದೇವರನ್ನ ದಯವಿಟ್ಟು ಸಮಿತಿಗೆ ಬತ್ತಂಡು ಅಂಚಾಪನಾಗ ಊರ್ದಾಕಲು ಪರ ಊರ್ದಾಕಲು ಸಮಿತಿ ದಾಖಲು ಗಣ್ಯ ವ್ಯಕ್ತಿ ಮಾತ್ರ ಸೇರಿದೆ ಆ ಸಮಿತಿದ ಜಾಗಡೆ ಗಣೇಶ ಮಂದಿರ ಮಲ್ಪೋಡು ನಮ್ಮ ಊರ್ದ ಗಣಪತಿ ಸ್ವಂತ ಕೊಂಚ ಜಾಗಬೋಡು ಬಣ್ಣದ ತೀರ್ಮಾನ ಮಾಡ್ತದೆ ಐನ ಸಮಿತಿಗೆ ದೆತ್ತೊಂದು ಐಕ್ ಬೋಡಾಪುಣಂಚನ ಆ ಒಂಜಿ ಕಾನೂನು ಚೌಕಟ್ಟು ಮಲ್ತದೆ ಐಕ್ ವ್ಯವಸ್ಥೆ ಮಲ್ತದೆ ಐತ ಗಣಪತಿನ ಮಂದಿರವು ಬಡಾದು ಐಕ್ ಅಲ್ಪ ಜೀರ್ಣೋದ್ಧರವು ಬಿದ್ದಾಡು ಅಂಚಾದ ಪುನಃ ಇತ್ತೆ ಆಯ್ತ ಜೀರ್ಣೋದ್ಧರ ನಡತೊಂದುಂಡು ಅಂಚಾದ ಪುನಃ ಮಾತೇರ್ನ ಉದ್ದೇಶ ಪ್ರಕಾರ ಅಂಜನ ಬಂಡ ನನ್ನ ಮೇಲಕಾಲಗು ಆ ದೆತ್ತಿನ ಜಾಗಡು ಭಾರೀ ಶೋ ಕೂಡ ಗಣಪತಿಗೆ ಆಪಣ ದಿವ್ಯವಾಯನ ಭವ್ಯವಾಯನ ಅಂಚಿತನ ಮಂದಿರ ನೆಕ್ ಮಾತ ಊರ್ದಾಕಲ್ನ ಪರ ಊರ್ದಾಕಲ್ನ ಮಾತೇರ್ನ ಸಹಾಯ ಆಯ್ತದೆ ಆಯ್ನಾತ್ ಶೀಘ್ರಡು ಮೇಲಕಾಳಗು ಎಂಕಲಿಗೆ ದೆತ್ತಿನ ಜಾಗಡೆ ಗಣಪತಿನ ಪ್ರತಿಷ್ಠೆ ಮಲ್ತದೆ ಎಂಕಲಿ ಅಲ್ಪನೆ ಚೌತಿ ಮಲ್ಪನ ಯೋಗ ಭಾಗ್ಯವನು ಗ್ರಾಮ ದೇವರ ಅಂಜನ ಗಣಪತಿಲ ಸಹಕಾರ ಕೊರಡು ಪಂಡದು ಎನ್ನರಡ್ಡ ಪಾತ್ರಗಳು ಇಡುವಂಥದ್ದು. ನಮ್ಮ ಗ್ರಾಮ ದೈವ ದೇವರುಗಳಾದಂತಹ ಮಲರಾಯಿ ಪಂಚಲಿಂಗೇಶ್ವರನನ್ನು ಮನಸಾರೆ ಧ್ಯಾನಿಸುತ್ತಾ ನಾವು 41 ವರ್ಷದಿಂದ ಆರಾಧನೆ ಮಾಡತಕ್ಕಂತಹ ವಿಘ್ನಕಾರಕನೂ ವಿಘ್ನ ನಿವಾರಕನೂ ಆದಂತಹ ಮಹಾಗಣಪತಿಯನ್ನು ಮನಸಾರೆ ಪ್ರಾರ್ಥಿಸ್ತಾ ಒಂದೆರಡು ಮಾತು. ಸುಮಾರು 41 ವರ್ಷದಿಂದ ಸಾರ್ವಜನಿಕ ಗಣೇಶೋತ್ಸವ ಈ ಬಾಯಾರು ಗ್ರಾಮದಲ್ಲಿ ವಿಶೇಷವಾದಂತಹ ಒಂದು ಉತ್ಸವವಾಗಿ ಆಚರಿಸಲ್ಪಡ್ತಾ ಇದೆ. ಇದು ಈ ಊರಿನ ಸಜ್ಜನ ಬಾಂಧವರಾದಂತಹ ಎಲ್ರಿಗೂ ಒಂದು ಸಂತೋಷದ ವಿಷಯ. ಯಾಕಂತೇಳಿದರೆ ಬಾಲಗಂಗಾಧರನಾಥ ತಿಲಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿ ಜನರನ್ನು ಒಗ್ಗೂಡಿಸುವಂತಹ ಉದ್ದೇಶದಿಂದ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆಗೆ ತಂದಂತಹ ವಿಚಾರ. ಆದರೆ ಇಂದೀಗ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂಗಳನ್ನು ಸಂಘಟಿಸುವಂತಹ ಉದ್ದೇಶದಿಂದ ನಾವು ಇವತ್ತು ಈ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಈ ಬಾಯಾರು ಗ್ರಾಮದಲ್ಲಿರತಕ್ಕಂತಹ ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದೇ ಮನಸ್ಸಿನಿಂದ ಅಣ್ಣ ತಮ್ಮಂದಿರಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಾಗುವಂತೆ ಒಂದು ವ್ಯವಸ್ಥಿತವಾದಂತಹ ದಾರಿಯಲ್ಲಿ ನಾವು ನಡೆಯುವುದಕ್ಕೆ ಸಾರ್ವಜನಿಕ ಗಣೇಶೋತ್ಸವ ನಮಗೆ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಈ 41 ವರ್ಷದಿಂದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಏನು ಮಾಡಿದೆ ಅಂತ ಹೇಳಿದರೆ, ಒಂದು 10 ವರ್ಷದ ಮೊದಲು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಎಲ್ಲರೂ ಒಟ್ಟು ಸೇರಿಕೊಂಡು ಸುಮಾರು 3 ಎಕರೆ 13 ಸೆನ್ಸ್ ಜಾಗವನ್ನು ಖರೀದಿ ಮಾಡಿ, ಆಮೇಲೆ ಆ ಸ್ಥಳದಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಅದನ್ನು ಸಮತಟ್ಟುಗೊಳಿಸಿ
ಆ ಕಾರ್ಯ ಕೂಡ ನಡೆದಿದೆ. ಇಂದೀಗ ಪ್ರಕೃತ ಆ ಸ್ಥಳದಲ್ಲಿ ವಿಶೇಷವಾದಂತಹ ಗಣಪತಿಗೆ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಈ ನಮ್ಮ ಸಮಿತಿಯ ಉದ್ದೇಶ ಮಾತ್ರ ಅಲ್ಲ, ಈ ಊರಿನ ಭಕ್ತ ಮಹಾಶಯರ ಆಶಯವೂ ಕೂಡ ಆಗಿದೆ. ಅಂತಹ ಕಾರ್ಯಕ್ಕೆ ನಾವೆಲ್ಲರೂ ಇಂದು ತೊಡಗಿದ್ದೇವೆ ಅಂತ ಹೇಳಿದರೆ ಇದು ನಮ್ಮದು ಮಾತ್ರ ಅಲ್ಲ, ಈ ನಮ್ಮ ಗ್ರಾಮದ ಪರವೂರ ಗ್ರಾಮದ ಎಲ್ಲ ಭಕ್ತ ಬಂಧುಗಳ ಕೂಡ ಒಂದು ಸಂತೋಷದ ವಿಷಯ ಅಂತ ಹೇಳಿದರೂ ಹೆಚ್ಚಾಗಲಿಕ್ಕಿಲ್ಲ. ಇಂತಹ ಸುಯೋಗ ನಮ್ಮ ಪಾಲಿಗೆ ಇವತ್ತು ಒದಗಿ ಬಂದಿದೆ. ಆ ಸುಯೋಗವನ್ನು ಆ ಭಗವಂತನಾದಂತಹ ಮಹಾಗಣಪತಿ ನೆರವೇರಿಸಿಕೊಟ್ಟು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ರೀತಿಯ ಬುದ್ಧಿಯನ್ನು ಕೊಟ್ಟು ನಾವೆಲ್ಲರೂ ಬಾಯಾರು ಗ್ರಾಮದ ಎಲ್ಲ ಬಂಧುಗಳು ಕೂಡ ಒಂದೇ ಮನೆಯವರ ಹಾಗೆ ಬಾಳಿ ಬದುಕುವಂತಹ ಒಂದು ಅವಕಾಶವನ್ನು ನಮಗೆ ಆ ದೇವರು ಕೊಡಬೇಕು. ಅಂತಹ ಯೋಗ ನಮ್ಮ ಪಾಲಿಗೆ ಬರಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ನಮ್ಮ ಗ್ರಾಮದ ಎಲ್ಲ ಭಕ್ತ ಬಂಧುಗಳಿಗೂ ಕೂಡ ಆ ವಿಘ್ನೇಶ್ವರನು ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕರುಣಿಸಲಿ ಎಂಬುದಾಗಿ ಮನಸಾ ಪ್ರಾರ್ಥಿಸ್ತಾ ಇದ್ದೇನೆ. ನಮಸ್ಕಾರ. ಯಾನ್ ಗಣಪತಿ ಮೇಸ್ತ್ರಿ ಶಾರದಾ ಮಗೆ ಪ್ರಭಾಕರ್ ಮೇಸ್ತ್ರಿ. ಯಾನ್ ಗಣೇಶೋತ್ಸವ ಸಮಿತಿಡೆ 45 ವರ್ಷ ಬೇಳೆ ಮಂತ ಈವರೆಗೂ 45ನೇ ವರ್ಷ. ಯಾನ್ ಏಪಳ ಮೂಲೆ ಉಪ್ಪಣೆ ಯಾನ್ಲ ಮೇಸ್ತ್ರಿ ಬೇಳೆ ಅನ್ಪಣೆ ಈತ ಎಂಕಲ್ನ ಸಾರ್ವಜನಿಕ ಗಣೇಶೋತ್ಸವಡು ಒಂಜಿ ಮಂದಿರ ನಿರ್ಮಾಣ ಆಪುಂಡು. ಐತ ಕಲ್ಲದ ಬೇಲೆ ಬೊಕ ಐತ ಅರೇಂಜ್ಮೆಂಟ್ ಪೂರ ಎನ್ನ ಮಣ್ಪೊಡು ಸಮಿತಿ ಪಂತಡೆ ಅಂಚ ಆ ಸಮಿತಿದ ಮುಖಾಂತರಡು ಎನ್ನಲ ಒಂಜಿ ನಿರ್ದೇಶನಗಳು ಆ ಬಿಲ್ಡಿಂಗದ ಬೇಲೆ ಆ ಒಂದುಂಡು. ಸಾಧಾರಣ 25 ಫೀಟ್ ಅಗಲಲ 114 ಫೀಟ್ ಉದ್ದಲ ಆ ಬಿಲ್ಡಿಂಗ್ ಆ ಒಂದುಂಡು. ಐಟ್ ಸ್ಟೇಜ್ 35 ಫೀಟ್ 5 ಇಂಚ್ ಸ್ಟೇಜ್ ಇಲ್ಲ ರಡ್ ಆಪೆಕ ಈಪೆಕ ರಡ್ ಸೈಡ್ ರಡ್ ರೂಮುಲ ಆ ಒಂದುಂಡು. ಐತ ಬೇಲೆ ಸಾಧಾರಣ ಸ್ಲ್ಯಾಪ್ ಮುಟ್ಟ ಆದುಂಡು. ಸ್ಲ್ಯಾಪದ ಬೇಲೆ ನಡ್ತೊಂದುಂಡು. ನನದುಂಬುಗು 14 ಫೀಟ್ ಎಣ್ಮೆನ್ಮದ ಪಿಲ್ಲರ್ ರಡ್ ಪುಡೆಟ್ ನಮ್ಮ ಹಾಲ್ ಬರೆಯರುಂಡು. ಆ ಹಾಲದ ದುಂಬುಗು ಸಿಟ್ಔಟ್ ಐಟ್ ಪಿರ ಆಜಿ ಪಿಲ್ಲರ್ ಪಿರ ಜಾಸ್ತಿ ಆವೊಂದು ಆಪುಡು. ಅಂಚಾನಾಗ ಐನು ಎಡ್ಡೆ ರೀತಿದ ನಡಪಾದು ಮಾತೆಲ್ಲ ಮಹಾಜನ ಬಂದರು ನಡಪಾದು ಕೊಡು ನಮ್ಮ ಸಮಿತಿಗೆ ಮಾತೆಲ್ಲ ಬೆರಿಸಾಯ ಹೊಂತದು ನನದುಂಬುಗೆ ಎಡ್ಡೆ ರೀತಿ ನಡಪಲೇಕ ಮಾತೆಲ್ಲ ನಮ್ಮ ಸಾರ್ವಜನಿಕ ಗಣೇಶೋತ್ಸವದ ಮಂದಿರದ ಬಿಲ್ಡಿಂಗ್ ಆಯ್ನಾತ್ ಸಹಾಯಧನ ಕೊರ್ದು ಐನು ಪೊರ್ಲು ರೀತಿ ನಡಪಾದು ಕೊರಡೊಂದು ಎನ್ನ ರಡ್ಡು ಪಾಚಾರ. ಮೊತ್ತ ಮೊದಲು ಮಹಾಗಣಪತಿ ದೇವರಿಗೆ ಎನ್ನ ಮನಸಾರೆ ಪ್ರೀತಿದ ಕೈ ಮುಗಿಯೊಂದು ಮಾತ ಇಂಕ್ಲ ದಾನ ಮಂಡ ಈ ಗಣೇಶೋತ್ಸವ ಪ್ರಾರಂಭವಾದ 41 ವರ್ಷ ಉಂಡು. ಇಂಕ್ಲ ಇಲ್ಲಿ ಸ್ಟಾರ್ಟ್ ಪ್ರಾರಂಭ ಆನಗನೆ ಈ ಗಣೇಶೋತ್ಸವದೊಟ್ಟಿಗೆ ಇಂಕ್ಲ ಜೋಕ್ಲಟ್ಟಿಗೆ ಸಕ್ರಿಯವಾದ ಕೆಲಸ ಬಂದದ್ದು ಸಕ್ರಿಯವಾದ ಬೆಂದದು ಮಾತ ರೀತಿಯ ಕಲೆಕ್ಷನ್ ಹೋಗುದಿಲ್ಲ. ಪ್ರತಿ ಒಂಜಿ ಊರೆಲ್ಲ ಎಡ್ಡೆ ಪುಡಿದಿಯೊಂದು ಕಾರ್ಯಕ್ರಮನು ಎತ್ತಿ ತೀರ್ನ ಆತ್ತಿ ವಿಜೃಂಭಣೆ ನಡಪಾರೆ ಎಂಗ್ಲ ಪ್ರಯತ್ನ ಮಂತೊಂದಿಲ್ಲ. ಅಂಚನೆ 41 ವರ್ಷ ನಡತಂದು ನನ್ನ ಬರ್ಪಣ 42ನೇ ವರ್ಷಗೂ ಎಂಗ್ಲಿಗೆ ಭವ್ಯವಾಯಿನೊಂಜಿ ದೇವರಿಗೆ ಒಂಜಿ ಸಮಾಜ ಗಣೇಶೋತ್ಸವ ಮಂದಿರ ಆವೋಡು ಅನ್ಪಡ ಆ ಒಂಜಿ ಎಂಕಲ್ನ ಸಮಿತಿದಕಲ್ನ ಬರವ ಆಸೆ ಉಂಡು. ಅಂಚನೆ ಈ ಗಣಪತಿ ದಾನೆ ಬಂಡ ಭಾರಿ ಶಕ್ತಿವಾಯಿನ ಒಂಜಿನ ಗಣಪತಿ ಸ್ವತಃ ಎಂಕ್ಲಿಗೆ ಅನುಭವವಾಯಿನವು. ಕೆಲವು ಪುಣ್ಣು ಜೋಕ್ಲೆ ಆದ ಆಣು ಜೋಕ್ಲು ಇಜ್ಜಿಂದ ಬಂದಿರನ ಆಗ್ಲಿ ಆಣು ಜೋಕ್ಲು ಮಣ್ಣದ ಗಣಪತಿ ಬಣ್ಣಗ್ಲಿ ಪರಕೆ ಬಣ್ಣದ ಗಣಪತಿ ಆದ ರಡ್ಡು 3 ಜನ ಅದಕ್ಕೆ ಸಾಕ್ಷಿ ಆದುಳ್ಳೇರು. ಒಂಜಿಂಕಲ ಎಕಡೆ ಪಾತೆರ್ನ ಅಂಜನ ಪ್ರಭಾಕರನ್ನ ಸಾಕ್ಷಿ ಉಳ್ಳೇರು. ಅಂಜನಿಂಕಲ 2-3 ಜನ ಸಾಕ್ಷಿ ಆದುಳ್ಳೇಟು. ಅಂಚನೆ ಪ್ರತಿ ಊರಿಲ್ಲ ಕೆಲವು ಜನ ಪ್ರಾರ್ಥನೆ ಮಂತದ ಮೂಳು ಪೋಣದಾಂಡ ಗಣಪತಿ ದೇವರು ಈ ಮುಳ್ತ ಮುಳಿಗದ್ದದ ಗಣಪತಿ ದೇವರು ಪ್ರತಿ ಒಂದು ವಿಷಯನ ಅವರು ಸಾಂಗವಾದ ನೆರವೇರಿಸೋದು ಕೊರೊಂದುಳ್ಳೇರು. ಆ ರೀತಿಯಾದ ಮುಳ್ಪದ ಕಾರ್ಣಿಕ ಆತು ಒಂಜಿ ಎಡ್ಡೆಪ್ಪುಡುಂಡು ಆತ ಪವರ್ಫುಲ್ ಕಾರ್ಣಿಕ ಉಂಡು ಮಣ್ಣದ ಗಣಪತಿ ಅಲ್ಲ ಒಂಜಿ ದಿನ ಇಂಕ್ಲ ಅಂತಲ್ಲ ಆತ ಪವರ್ಫುಲ್ ಎತ್ತಿನ ಗಣಪತಿ ಈ ಮುಳಿ ಎದ್ದಾರಿ ಸಾಲೆಡು ದೀಪನಂಚಿನ ಗಣಪತಿ. ಅಂಜನೆ ನಾನು ದುಂಬುಗ ಊರ್ದ ಪರ ಊರ್ದ ಮಾತ ಭಕ್ತಿಯರ್ಲ ಭವ್ಯನ ಮಂದಿರ ಏರ್ಪಡದು ಸಂಪೂರ್ಣ ಸಾಕಾರ ಕೊರಡು ಬಂದಿದೆ ಇಂಕ್ಲ ಕಮಿಟಿದ ಪರವಾದಲ್ಲ ಈ ಸಮಿತಿದ ಪರವಾದಲ್ಲ ಎಂಕ್ಲ ಕೈ ಮುಗಿದು ಪ್ರಾರ್ಥನೆ ಅಂತಂದಲ್ಲ. ಮಧೂರು ಮಹಾಗಣಪತಿ ಪಾದಾರವಿಂದಕ್ಕೆ ವಂದಿಸುತ್ತಾ ಬಾಯಾರು ಶ್ರೀ ಪಂಚಲಿಂಗೇಶ್ವರ ಮಲರಾಯ ಪರಿವಾರ ದೈವಗಳ ಪಾದಾರವಿಂದಕ್ಕೂ ವಂದಿಸುತ್ತಾ ಗುಡ್ಡಮನೆ ಶ್ರೀ ದುರ್ಗಾಪರಮೇಶ್ವರಿ ಧೂಮಾವತಿ ಬಂಟ ದೇವರ ಪಾದಾರವಿಂದಗಳಿಗೂ ವಂದಿಸುತ್ತಾ ಧರ್ಮೋ ರಕ್ಷಿತಿ ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮ ರಕ್ಷಣೆ ಮಾಡ್ತಾರೆ ಅಂತ ಒಂದು ಉದಾಹರಣೆ ಇದೆ. ಅದನ್ನು ನಾನು ಹೇಳಬೇಕಿಲ್ಲ, ಹಿರಿಯವರು ಹೇಳಿಕೊಟ್ಟಂಥ ಮಾತು. ಇಲ್ಲೇ ನಮ್ಮ ಬಾಯಾರು ಮುಳಿಗದ್ದೆ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ
ಶ್ರೀ ಗಣೇಶನ ಮಂದಿರಕ್ಕೆ ನಾವೀಗ ಹೊರಟಿದ್ದೇವೆ. ಅಂದ ಹಾಗೆ ಅದಕ್ಕೆ ಸರಿಸುಮಾರು 75 ಲಕ್ಷದ ಅವಶ್ಯಕತೆ ಇದೆ. ಅದನ್ನು ಸಂಗ್ರಹ ಮಾಡುವುದಕ್ಕಾಗಿ ನಾವು ಹೊರಟಿದ್ದೇವೆ. ಊರ ಹಾಗೂ ಪರ ಊರಿನ ಸಮಸ್ತ ಬಂಧುಗಳಲ್ಲಿ ಒಂದು ವಿನಂತಿ ಏನಂದರೆ, ಒಂದು ಸಲ ನೀವು ಧ್ಯಾನಿಸಿ, ನಿಮಗೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಅದು ಸಿಕ್ಕಿರುತ್ತದೆ. ಅದಕ್ಕೆ ಉದಾಹರಣೆ ಅದೆಷ್ಟುಗಳಿದೆ, ಅದು ನಾನು ವಿವರಿಸಿದಲ್ಲ. ಅದು ಉದಾಹರಣೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ.